ಸಂತು, ಡಾಕ್ಟರ್ ಹೇಳಿದ್ ಕೇಳಿಸ್ಕೊಂಡಿಲ್ಲಪ್ಪ. ಇಂಥ ಸಮಯದಲ್ಲಿ ಅಮ್ಮನ್ನ ಸ್ವಲ್ಪ ನಾವು ಹುಷಾರಾಗಿ ನೋಡ್ಕೋಬೇಕು. ಆಗಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ನೀನು ಸ್ವಲ್ಪ ಜವಾಬ್ದಾರಿ ತೊಗೊಂಡಿದ್ನೆಲ್ಲ ಮಾಡಬೇಕಪ್ಪ. ಏನಪ್ಪ ನೀವು ಯಾವುದಾದ್ರೂ ಒಂದು ಕಾರಣ ಹೇಳಿ ಖರ್ಚು ಮಾಡಿಸಿಲ್ಲ ಅಂದರೆ ನಿಮಗೆ ಸಮಾಧಾನನೇ ಇರಲ್ಲ ಅಲ್ವಾ? ಕಷ್ಟಪಟ್ಟು ದುಡಿತೀನಲ್ಲ, ನನಗೆ ಗೊತ್ತು ಕಷ್ಟ ಏನು ಅಂತ. ಸಂತು, ನಾನು ದುಡ್ಡಿನ ವಿಷಯ ಎಲ್ಲಿ ಮಾತಾಡಿದೆ? ಇಂಥ ಪರಿಸ್ಥಿತಿಯಲ್ಲಿ ಅಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗ್ಬೋದು. ಸ್ವಲ್ಪ ಜವಾಬ್ದಾರಿ ತಗೋ ಅಂತ ಹೇಳಿದೆ, ಅಷ್ಟು ಹೇಳಬಾರ್ದಾ? ನೋಡ್ಯಪ್ಪ, ಖರ್ಚು ಇಲ್ಲದೆ ಇರೋ ಯಾವುದೇ ಕೆಲಸ ಇರಲಿ ಅದನ್ನು ನಾನು ಮಾಡ್ತೀನಿ. ಅದು ನನ್ನ ಕೆಲಸ ಮುಗಿಸಿದ ಮೇಲೆ ಟೈಮ್ ಉಳಿದಿರುತ್ತಲ್ಲ, ಆ ಟೈಮಲ್ಲಿ ಅವ್ರು ನೋಡ್ಕೋತೀನಿ. ಆದರೆ ಯಾವುದೇ ಕಾರಣಕ್ಕೂ ನನ್ನ ಹತ್ರ ದುಡ್ಡು ಮಾತ್ರ ಕೇಳಬೇಡಿ. ನಿಮ್ಮ ರಿಟೈರ್ಮೆಂಟ್ ದುಡ್ಡು ಇದೆಯಲ್ಲ, ಆ ದುಡ್ಡನ್ನು ಬಳಸ್ಕೊಳ್ಳಿ ಏನಾದರೂ ಬೇಕು ಅಂದರೆ. ನಿಮ್ಮ ದುಡ್ಡು ಮಾತ್ರ ಗಂಟು ಕಟ್ಟಿ ಇಡಬೇಕು. ನಾವು ಮಾತ್ರ ಕಷ್ಟಪಟ್ಟು ದುಡ್ದು ಇಲ್ಲಿ ಸಾಯ್ಬೇಕು. ಏನು ಜೀವನಾನ ಏನ? ರೀ, ಸಂತು ಹಾಗಂತ ಅಂತ ನೀ ಬೇಜಾರಾಗಬೇಡಿ. ಕಷ್ಟನೋ ಸುಖನೋ ಅತ್ತೆನ ನಾವೇ ನೋಡ್ಕೊಳ್ಳೋಣ. ಹೌದು ಮಾವ, ನೋಡಿದ್ರಲ್ಲ ಇವ್ರನ್ನ. ದುಡ್ಡು ಅಂದರೆ ಮೈ ಮೇಲೆ ದೆವ್ವ ಬಂದಾಗ ಆಡ್ತಾರೆ. ಪ್ರೀತಿ, ವಿಶ್ವಾಸ, ಸಂಬಂಧ ಯಾವುದು ಬೇಕಾಗಿಲ್ಲ ಇವ್ರಿಗೆ. ಸ್ವಂತ ಅಜ್ಜಿಗೆ ಹೀಗಾಗಿದೆ, ತಂಗಿನ ಈಗೀಗ ತಾನೇ ಕಳ್ಕೊಂಡಿದ್ದಾರೆ. ಆ ಯಾವ ನೋವು ಇಲ್ಲ ಅವರಿಗೆ. ಏನು ಮನುಷ್ಯನೋ ಏನೋ. ಯೋಚನೆ ಮಾಡವ ವೀಣಾ. ಇಂಥ ಸಮಸ್ಯೆ ಬಂದಾಗ ತಾನೇ ಒಂದು ಮನೆಯಲ್ಲಿ ಒಬ್ಬರನ್ನೊಬ್ಬರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಸಂಬಂಧಗಳು ಎಷ್ಟು ಗಟ್ಟಿಯಾಗಿದೆ, ಅನ್ಯೋನ್ಯವಾಗಿದ್ದಾರೆ ಅಂತ ಗೊತ್ತಾಗೋದು. ಇಂಥವ್ರಿಂದೆಲ್ಲ ನೀವು ಅನ್ಯೋನ್ಯತೆನೇ ನಿರೀಕ್ಷೆ ಮಾಡ್ತೀರಾ ಮಾವ? ನಮ್ಮ ಕೈನಲ್ಲಿ ಏನಾಗುತ್ತೋ ಅದನ್ನು ನಾವೇ ಮಾಡೋಣ.